ಮಗಳಿಗೆ ಮೇಣಗಾರರು ಉಳಿಸಿ ಅಕ್ಕಿನ ರಾಜವಾಡಿ ಒಳಗೆ ಬಿಟ್ಟಿರು. ನನ್ನ ತಾಯಿ ಏನು ಮಾಡಿಳು, ಆ ಶಾಂತಲಾದೇವಿ ಅಕ್ಕಿಗೆ ಸಾಕತ್ತಿದ್ದಳು ಮಂಜಿರಿಗೆ. ಅಲ್ಲೇ ಮೂರ್ತಿ ಕಟ್ಟೋದು ಯಾರು? ಈ ಜಕಣಾಚಾರ್ಯ ಹೋಗಿ ಮೂರ್ತಿ ಕಟ್ಟೋದು ಒಂದು ಯಾವಾಗ ಮೂರ್ತಿ ಎಲ್ಲ ಮಂದಿರದೊಳಗೆ ಅನೇಕ ಮೂರ್ತಿವನ್ನ ಮಾಡಿ ಚನ್ನಕೇಶವ ಮೂರ್ತಿ ಮಾಡಂತೇಳಿ ಶಾಂತ ಈ ಕಡೆ ನನ್ನ ಕೈಯಾಗ ಸುತ್ತಿಗೆ ಅಂದ. ಸುತ್ತಿಗೆ ಚೆನ್ನಿ ತಗೊಂಡು ಆ ಚನ್ನಕೇಶವ ಮೂರ್ತಿ ಏನ ಕಲಿತ್ತು ಮ್ಯಾಗಿನ ಹಿಡಿದು ಕಟ್ಕೋತ ಹೊಂಕಳತನ ಬಂದ್ರು. ಅದೇ ಅವ ಹೊಂಕಳತನ ಬಿಡಿತನ ಹೊಂಕಳ ಡುಬ್ ಆವಾಜ ಮಾಡಗತ್ತು. ಮ್ಯಾಗ ಕಲ್ಲೆಲ್ಲ ಚಂದ ಆವಾಜ ಮಾಡ್ಕೊತ ಬಂದದ. ಹೊಂಕಳ ಬಲ್ಲಿ ಡುಬ್ ಆವಾಜ ಮಾಡಾನ. ಚನ್ನಿ ಹಚ್ಚಿ ಸುತ್ತಿಗೆಲಿ ಹೊಡೆದು ಬಿಟ್ಟ, ಒಳಗ ಕಪ್ಪಿತ್ತು ಬಂಧುಗಳು. ಕೊನೆ ಸಣ್ಣದ ಸನ್ನಿವೇಶ ದೃಷ್ಟ ಅಂತ ಹೇಳುದದ. ಇಲ್ಲಿ ಅಪ್ಪ ಮಗನ ವಾದ ನಡೆದದ. ಹೌದು. ಒಬ್ಬ ರಾಜ ಶಿಲ್ಪಿ ಹೋಗಿ ಜಗತ್ತದಾಗ ಅಮರ ಶಿಲ್ಪಿ ಆದಂತ ಒಂದು ಕತಿ ಹೇಳುದದ. ಹೇಳ್ರಿಪ್ಪ, ಕೇಳ್ರಿ, ಲಕ್ಷ ಇಟ್ಟು ನಿಮಗೆ ಹೇಳುದದ. ಒಬ್ಬ ರಾಜ ಶಿಲ್ಪಿ ಹೋಗಿ ಅಮರ ಶಿಲ್ಪಿ ಆಗೋದೊಂದು ಕತಿ ಹೇಳುದದ. ಹೌದು. ಈ ಪುಣ್ಯ ಭೂಮಿಯ ಮಣ್ಣಿನೊಳಗೆ ಹುಟ್ಟಿ ಬಂದ ಯಾರು? ಜಕಣಾಚಾರಿ. ರಾಜಶಿಲ್ಪಿ ರಾಜ ಮಹಾರಾಜರ ಮಹಾದ್ವಾರದಾಗ ಅವರ ರಾಜವಾಡಿ ಒಳಗ ಅನೇಕ ಚಿತ್ರಗಳನ್ನ ಕಲ್ಲಿನೊಳಗ ಕಟ್ಟುದು, ಕಲ್ಲ ಕೆತ್ತಿ ಮೂರ್ತಿ ನಿರ್ಮಾಣ ಮಾಡ್ತಿದ್ದ. ಹೌದು. ಅವ ರಾಜಶಿಲ್ಪಿ ಅವ ತೆಗೆದಂತ ಮೂರ್ತಿ ಹಿಂಗ ಇರ್ತಿತ್ತು ಬಂಧುಗಳೇ. ಅದ್ರ ಒಳಗೆ ಜೀವ ಅಟ್ಟೆ ಇಲ್ಲ, ನಮಗ ನೋಡ್ಲಿಗತ್ತದೆ ನಂದು ಹಿಂಗ ಆತುರ ಭಾವದಿಂದ ಆ ಮೂರ್ತಿ ಕೈ ಮಾಡಿ ಕರ್ಲಿಗತ್ತದೇನಂತೇಳಿ ಅಟ್ಟು ರೂಪ ಚಲುಕಿದಿಂದ ಕಟ್ಟದ ತೆಗಿತಿದ್ದ ಜಕಣಾಚಾರಿ. ಹೌದು. ರಾಜ ಶಿಲ್ಪಿ ಹೋಗಿ ಅವನಿಗೆ ಅಮರ ಶಿಲ್ಪಿ ಅಂತೇಳಿ ಕರೆದಾರ. ಒಂದ ದಿನ ಏನೈತ್ರಿ, ಏನಾತ್ರಿಪ್ಪ? ಹಿಂದಕ ಪದ್ಧತಿ ಇತ್ತು ರಾಜ ಮಹಾರಾಜರ ಕಾಲದೊಳಗ ನೃತ್ಯವನ್ನ ಮಾಡೋದು. ಹೌದು. ಹೆಣ್ಮಕ್ಳು ನೃತ್ಯನೇ ಅವರಿಗೆ ರೊಕ್ಕ ರೂಪಾಯಿ ಬೆಳ್ಳಿ ಮುತ್ತು ರತ್ನ ಕೊಟ್ಟು ಆ ಕುಣಕ್ಕಿಗೆ ತಮ್ಮ ರಾಜವಾಡಿ ಒಳಗೆ ತಂದು ಕುಣಿಸ್ತಿದ್ರು. ಹೌದು. ರಾಜೇಶ್ವರಿ ಅಂತೇಳಿ ಒಬ್ಬಕ್ಕಿ ನೃತ್ಯಕ್ಕೆ ಇದ್ದಳು. ವಯಸ್ಸಾಗಿತ್ತಕ್ಕಿಗೆ ನೃತ್ಯ ಮಾಡದ ಬಿಟ್ಟಳು. ಆಕಿನ ಹೊಟ್ಟಿಲಿ ಒಬ್ಬಕ್ಕಿ ಮಗಳು ಹುಟ್ಟಿಳು, ಮಂಜೇರಿ ಅಂತೇಳಿ. ಹೌದು. ಮಂಜೇರಿ ತನ್ನ ಮಗಳಿಗೆ ಕುಣಿತ ಕಲಿಸಳು. ನೋಡ್ಲಿಕ್ಕ ರೂಪವತಿ ರೀಕಿ. ಹೌದು. ಆ ಮಂಜೇರಿ ರೂಪವತಿದ್ದಳು. ರಾಜರ ಮಹಾದ್ವಾರದೊಳಗ ಹೋಗಿ ಕುಣಿಲಿತ್ತಿದ್ದಳು. ಅದೇ ರಾಜವಾಡಿ ಒಳಗ ಇವ ಜಕಣಾಚಾರಿ ಕಲ್ಲು ಕಡಿದು ಶಿಲ್ಪಗಳ ತಯಾರ ಮಾಡ್ತಿದ್ದ. ಹೌದು. ಎಲ್ಲರಿಗೆ ಒಂದೊಂದ್ ದಿನ ಸುಟ್ಟಿ ಇದು ಕಾರ್ಯಕ್ರಮ ನೋಡ್ಲಿಕ್ಕೆ ಬರ್ಬೇಕಂದಾಗ ಎಲ್ಲರೂ ನೋಡ್ತಿದ್ರು. ಅಕ್ಕಿರಿ ಮಂಜಿರಿಯನ ಏನ ನೃತ್ಯಕ್ಕೆ ಇದ್ದಳು, ಅಕ್ಕಿ ನೃತ್ಯನೇನ ಮಾಡೋದು. ಅಕ್ಕಿನ ರೂಪ ಜಕಣಾಚಾರಿ ಕಣ್ಣಾಗ ನಡ್ತು. ಹೌದು. ನಡ್ತು. ಆಕಿ ಹ್ಯಾಂಗ ಕುಣಿತಿದ್ಳು ಅವನ ತಲೆ ಒಳಗ ಇಟ್ಕೊಂಡು ಹೊಳ್ಳಿ ಅಕ್ಕಿನಂತೆ ಪ್ರತಿಬಿಂಬ ಪ್ರತಿರೂಪ ಕಟ್ಟದ ಕಲ್ಲಾಗ ತೆಗದ ಮಗಲಾಗ ಅಕ್ಕಿ ನಿತ್ರ. ಅಕ್ಕಿ ಯಾರೋ ಆ ಕಲ್ಲು ಯಾರೋ ಗೊತ್ತಾಗಲ್ದ್ರಿ. ಹೌದು. ಅಟ್ಟು ರೂಪ ಹುಬ ಬಣ್ಣ ಕೊಟ್ಟು ಬಿಟ್ಟ. ಹೌದು. ಇದು ನೋಡಿ ಆ ಮಂಜಿರಿದ ಮನಸ್ಸು ಹೋಯ್ತು ಆ ಶಿಲ್ಪಿ ಮ್ಯಾಗ. ಕಲ್ಲ ಕಟ್ಟುವಂತ ಏನ ಜಕಣಾಚಾರಿ ಇದ್ದ ಅವನ ಮ್ಯಾಗ ಮನಸ್ಸು ಹೋಯ್ತು. ಇಬ್ಬರು ಲಗ್ನ ಆಗ್ಬೇಕತ್ತಿರು. ರಾಜೇಶ್ವರಿ ಆ ಹೆಣ್ಮಗಳ ತಾಯಿ ತಿಳ್ಕೊಂಡ್ಳು, ಇವನ ಜೊತೆ ನನ್ನ ಮಗಳ ಲಗ್ನ ಆಯ್ತಂದ್ರ ನನ್ನ ಸಂಸಾರ ಅಳಗಾಲಾಗುತ್ತದ, ನನಗೆ ಯಾರು ಹೊಟ್ಟಿಗೆ ಹಾಕಲ್ಲ, ಹ್ಯಾಂಗ ಮಾಡುತ್ತೆ ರಾಜರಿಗೆ ಹೇಳಿದಾಗ ರಾಜರು ಈಕಿಗೆ ಭೋಗಿಸಬೇಕಂತೇಳಿ ಭಾವ ಬತ್ತು. ಹೌದು. ನನ್ನ ದಾಸಿಯಾಗಿರುತ್ತೇಳಿ ರಾಜರ ಹತ್ತಿರ ಸಾಧ್ಯ ಇಲ್ಲ ಅಂದಳು. ಮುಂದ ಜಕಣಾಚಾರಿ ಜೊತೆ ಮಂಜಿರಿದು ಲಗ್ನ ಇತ್ತು. ಕೆಲವು ದಿನ ಗತಿಸಿ ಹೋಯ್ತ್ರಿ. ಗರ್ಭವತಿ ಆದಳು. ಇವನ ಸಂಸಾರದಾಗ ಬಿರುಕು ಬಿಡ್ತು. ಇವ ಹೆಂಡತಿ ಮ್ಯಾಗ ಸಂಶಯ ತಗೊಂಡು ಜಕಣಾಚಾರ್ಯ ಏನ್ ಮಾಡ್ದ, ಹುಚ್ಚಾಗಿ ಹೊಂಟ ಎಲ್ಲಿ ಹೋದ್ರಪ್ಪ? ಹಳೇಬೀಡು ಹೊಳಸಾಲ ಭಾಗದಲ್ಲಿ ಇದ್ದಂತ ಯಾವ ವಿಷ್ಣುವರ್ಧನ ರಾಜರ ಆಸ್ಥಾನದಲ್ಲಿ ಹೋದ. ಹೌದು. ಗಂಡಗಾಗಿ ಹೊಳಿ ಬಿದ್ದಳು. ಮೇಣಗಾರ ಹಿಡಿದು ಹೆಣ್ಮಗಳಿಗೆ ಲಾಲನೆ ಮಾಡಿ ಅಕ್ಕಿನ ಒಂದು ಗರ್ಭದಲ್ಲಿ ಬೆಳೀತಿರ್ತಕ್ಕಂಥ ಮಗನ ರಕ್ಷಣೆ ಮಾಡಿ ಅಕ್ಕಿನ ಸುಖರೂಪದಿಂದ ಬಾಣಿತನ ಮಾಡಿದಾಗ ಆ ಹುಡುಗ ಒಂದು ಗಂಡಸ ಹುಡುಗ ಅಕ್ಕಿನ ಹೊಟ್ಟಿಲಿ ಹುಟ್ಟಿ ಬತ್ತು. ಆ ಹುಡುಗನ ಹೆಸರು ಡಂಕಣಾಚಾರ್ಯ ಹೆಸರಿಟ್ರು. ಹೌದು. ಮುಂದ ಅದೇ ಸಣ್ಣ ಹುಡುಗ ಜಕಣಾಚಾರಿ ತಂದಿ ಬಲ್ಲಿ ಅವನ ನೋಡ್ರಿ ಅಪ್ಪ ಹ್ಯಾಂಗಿರ್ತಾನ, ಸಂಸ್ಕಾರ ಮಗನಿಗೆ ಹಂಗೆ ಬರ್ತದ. ಹೌದು. ಕೆಸರಿಲಿ ಮೂರ್ತಿ ಮಾಡ್ತಿತ್ತು. ಮುತ್ಯ ಹೇಳ್ದ,
ಮೊಮ್ಮಗನಿಗೆ ಯಪ್ಪ ಕೆಸರಿಲಿ ಮಾಡೋದು ಮೂರ್ತಿ ಕೆಲವು ಹಿಂದಾಗ ಮುರಿದು ಹೋಗುತ್ತದ, ಕಲ್ಲಿಲಿ ಕಟ್ಟದೆ ಅಂದ್ರ ಎಷ್ಟು ವಿಶಾಲ ಆಗುತ್ತದ ಅಂದಾಗ ಮುತ್ಯನ ಕೈಲೆ ಡಂಕಣಾಚಾರಿ ಜಕಣಾಚಾರ್ಯ ಮಗ ಕಲ್ಲು ಕಟ್ಟೆಯೋದು ವಿದ್ಯಾ ಕಲ್ತ. ಮೂರ್ತಿ ಹ್ಯಾಂಗ ನಿರ್ಮಾಣ ಮಾಡೋದು ವಿದ್ಯಾ ಕಲ್ತ. ಹೌದು. ವಿದ್ಯಾದಲ್ಲಿ ಸಭಾ ಪಂಡಿತರ ವಿಜ್ಞಾಪನೆ ಹಾ ಕಲಾ ಕಾಣಿಕೆ ಕೊಟ್ಟಿದ್ದಾರ. ಅವರಿಗೆ ಆ ಸದ್ಗುರುನಾಥ ನನ್ನ ಮದಗೊಂಡ ಮುತ್ಯ ಗುಡ್ಡದೊಡೆಯ ಅಂಶುದ್ಧ ಬೀರದೇವರ ಮಹಾದುಲಿಂಗ ಮಲಕಾರ ಶುದ್ಧ ಸಕಲ ಐಶ್ವರ್ಯ ನೀಡಲಿ, ತತ್ವಜ್ಞಾನಿ ಮಕ್ಕಳವ್ರ ಮಂತಾಂದಾಗ ಹುಟ್ಟಿ ಬರಲಿ ಅಂತೇಳಿ ಗುರುನಾಥನ ಪಾದಕ್ಕೆ ಬೇಡಿಕೊಂಡು ಒಂದು ವಿಷಯಗಳನ್ನ ಕೇಳ್ಯಾರ. ಇಸೋಣ, ಇದು ನೀವಂತೂ ಕೇಳಿಲ್ಲ, ಕೇಳ್ಯಾರ ನಮ್ಮ ಕಾಕವ್ರೆ. ಯಾನ ಕೇಳದ್ರಿ? 400 ಧರ್ಮರಲ್ಲಿ ತಂಗಿ ರೆಬಕ್ಕವದಾಳ, 21 ಧರ್ಮರಲ್ಲಿ ತಂಗಿ ಗುಬ್ಬ್ಯವದಾಳ, 101 ಧರ್ಮರಲ್ಲಿ ತಂಗಿ ಯಾರದಾರ, ಯಾರಿಗೆ ಕೊಟ್ಟು ಲಗ್ನ ಮಾಡ್ಯಾರ, ಮುಂದೆ 1700 ಮಠಮನಿ ಒಳಗೆ ಯಾರದಾರ ಅಂತೇಳಿ ಕೇಳ್ಯಾರ. 101 ಮಂದಿ ಒಳಗ ಯಾವ ನನ್ನ ತಿಕ್ಕುಂಡಿ ಮುತ್ತಪುಡಿಯನ ಮಗಳು ದ್ಯಾಮವ್ವ ಯಾವ ರಂಗಸಿದ್ಧ ಮುತ್ಯಾಗ ಕೊಟ್ಟು ಲಗ್ನ ಮಾಡ್ಯಾರ ಬಂಧುಗಳೇ. 101 ಒಳಗೆ ದ್ಯಾಮವ್ವ ಖರೆ ಇದ್ರೆ ಎದ್ದು ನಿಂತು ಖರೆದನ್ಬೇಕು, ಖರೆದೇನು? ಅದಕ್ಕೆ ಇನ್ನು 1700 ಮಠಮನಿ ಒಳಗ ಕೆಲವ್ರು ಹೇಳ್ತಾರ, ಅದು ಅಂತೂ ನಾ ನಿಶ್ಚಿತವಾಗಿ ಹೇಳಂಗಿಲ್ಲ. ಯಾಕಂದ್ರೆ ಕೆಲವರು ಲಗಮವ ಅಂತೇಳಿ ಅಂದಾರ, ಖರೆ ಅದು ನಿಶ್ಚಿತ ಹೇಳಂಗಿಲ್ಲ. ಖರೆ 101 ಮಂದಿ ಮಠಮನಿ ಒಳಗ ದ್ಯಾಮವಾಯಿ ಹಾಳತ್ತೇಳಿ ಅದು ಮಾತ್ರ ನಮಗೆ ಗೊತ್ತದ. ಯಾಕ್ರಿ ಶಿವಣ್ಣ? ಅದಕ್ಕೆ ಬಂಧುಗಳೇ, ಪುರಾಣ ಬರೆಯವ್ರಂತ ಒಳ್ಳೆ ತತ್ವಜ್ಞಾನಿಗಳು ಇಲ್ಲೇ ಕೂಡ್ಯಾರ. ಅದಕ್ಕೆ ನನಗೆ ಎಷ್ಟು ಗೊತ್ತದ ಅಟ್ ಹೇಳ್ತ ಇನ್ನೊಂದು ಮಾತು ಹೇಳ್ತ, बहुत गई थोड़ी रही वो भी जा रही मगर ताल में भंग ना पाए. ಭಾಳ ಹೋಗ್ಯಾದ ಹೋ ಕಾಕ, ಥೋಡೆ ಉಳ್ದದ, ಅದನ್ನು ಹೊಲಕ್ಕೆ ಕೂತದ. ಯಾಡ್ರಿ ಕೇಳಿ ಪಿಂಟು ಮಾಸ್ತರ್ ಫಳಿ ಕೆಡವಿಬೇಡ, ನಿನ್ನ ಮನಿ ಮಗ ತಿಳಿ ವಿನಂತಿದ. ಅದಕ್ಕೆ ಇರ್ಲಿ ಬಂಧುಗಳೇ, ವಿಷಯಗಳನ್ನ ಕೇಳ್ರಿ. ಒಂದು ಅಮರ ಶಿಲ್ಪಿ ಬಗ್ಗೆ ಜೀವನ ಕಥೆ ಹೇಳುದದ. ಈ ಕಥೆ ಏನದ ಅನ್ನೋದು ನಿಮಗೆ ಗೊತ್ತಾಗುತ್ತದ. ಹೌದು. ಏನು ಹೇಳುದದ? ಏನ್ರಪ್ಪ? ಆ ಮಂಜರಿ ಅನ್ನುವ ಯಾನ ಡೊಂಕಣ ಜಕಣಾಚಾರ್ಯ ಹೆಂಡತಿ ಇದ್ದಳು ನೋಡ್ರಿ. ಹಾ, ಅಕ್ಕಿ ಗರ್ಭಿಣಿ ಇದ್ದಳು. ಅವಳು ಮ್ಯಾಗ ಸಂಶಯ ಪಟ್ಟು ಹೆಂಡತಿ ಬಿಟ್ಟು ಹುಚ್ಚಾಗಿ ತಿರುಗಾಡಗತ್ತಿದ. ಹಳೆ ಸಾಲ ನಾಡ ಎಲ್ಲಿ ಹಳೆ ಬೀಡು ಯಾವ ವಿಷ್ಣುವರ್ಧನ ರಾಜರು, ಆ ರಾಜರ ಮನತಾನದಲ್ಲಿ ತನ್ನ ಮಡದಿ ಹೆಸರು ಶಾಂತಲಾದೇವಿ ಪಟ್ಟದ ರಾಣಿ ಹೊಳೆಯಲ್ಲಿ ಹರಿದು ಬರೀತಿರ್ತಕ್ಕಂಥ ಹೆಣ್ಣು ಮಗಳಿಗೆ ಮೇಣಗಾರರು ಉಳಿಸಿ ಅಕ್ಕಿನ ರಾಜವಾಡಿ ಒಳಗೆ ಬಿಟ್ಟಿರು. ನನ್ನ ತಾಯಿ ಏನು ಮಾಡಿಳು, ಆ ಶಾಂತಲಾದೇವಿ ಅಕ್ಕಿಗೆ ಸಾಕತ್ತಿದ್ದಳು ಮಂಜರಿಗೆ. ಅಲ್ಲೇ ಮೂರ್ತಿ ಕಟ್ಟೋದು ಯಾರು? ಈ ಜಕಣಾಚಾರ್ಯ ಹೋಗಿ ಮೂರ್ತಿ ಕಟ್ಟದು ಒಂದು ಯಾವಾಗ ಮೂರ್ತಿ ಎಲ್ಲ ಮಂದಿರದೊಳಗೆ ಅನೇಕ ಮೂರ್ತಿವನ್ನು ಮಾಡಿ ಚೆನ್ನಕೇಶವ ಮೂರ್ತಿ ಮಾಡತ್ತೇಳಿ ಶಾಂತಲಾದೇವಿ ಹೇಳಿದಳು. ಅವಾಗ ಜಕಣಾಚಾರ್ಯರು ಚೆನ್ನಕೇಶವ ಮೂರ್ತಿ ಮಾಡ್ತಿದ್ರು. ಮುತ್ಯನ ಬಲಿ ವಿದ್ಯಾ ಕಲ್ತಿದ್ದ ಮೊಮ್ಮಗ ಡೊಂಕಣಾಚಾರಿ. ಹೌದು. ಚೆನ್ನಕೇಶವ ಮೂರ್ತಿದ ಬಿಡುಗಡೆ ಅದ, ಉದ್ಘಾಟನೆ ಅದ. ಅನೇಕ ರಾಜ ಮಹಾರಾಜರು ಬರವ್ರ, ಯಾರ್ಯಾರು ಪಂಡಿತ ಕಲಾವಿದರಿದ್ರಿ ಬರ್ರಿ, ಅಲ್ಲಿ ಅಮರ ಶಿಲ್ಪಿ ಇದ್ದಂತ ಜಕಣಾಚಾರ್ಯರು ಕಟ್ಟದ ತೆಗೆದು ಮೂರ್ತಿದಂದ್ರು. ಹೌದು. ಅಲ್ಲಿ ಎಲ್ಲಾರು ಬಂದ್ರು. ಅಲ್ಲಿ ಕೂಡ ಆ ಜಕಣಾಚಾರಿ ಹೊಟ್ಟಿಲಿ ಹುಟ್ಟಿದ ಮಗ ಡೊಂಕಣಾಚಾರಿ ಬಂದ. ಹೌದು. ಚೆನ್ನಕೇಶವ ಮೂರ್ತಿದ ಪೂಜೆಗಿನ ಉದ್ಘಾಟನೆ ಆಗುತ್ತಿತ್ತು. ಮೂರ್ತಿ ತೆಗೆದ್ರು. ಡೊಂಕಣಾಚಾರ್ಯ ನಿಂದ್ರಿ ಪೂಜೆ ಮಾಡಬೇಡ್ರಿ ಅಂದ. ಯಾಕಂತೇಳಿ ರಾಜ ಕೇಳ್ತಾನ, ವಿಷ್ಣುವರ್ಧನ್ ರಾಜ ಕೇಳ್ತಾನ. ಕೇಳದ ಬಳಕ ರಾಜರು ಹೇಳ್ತಾನ, ಇದು ಮೂರ್ತಿ ಭಿನ್ನದ ಅಂದವ. ಹೌದು. ಹ್ಯಾಂಗ ಭಿನ್ನದ? ಈ ಮೂರ್ತಿ ಒಳಗ ಕಪ್ಪ್ಯದಂದ. ನೋಡ್ರಿ, ಈ ಮೂರ್ತಿ ಒಳಗ ಕಪ್ಪ್ಯದಂದವ. ಹೌದು. ಅವಾಗ ಅಮರ ಶಿಲ್ಪಿ ಇದ್ದಂತ ಜಕಣಾಚಾರ್ಯ ಹೇಳ್ತಾನ, ಈ ಮೂರ್ತಿ ಒಳಗ ಕಪ್ಪಿ ಒಂದು ವೇಳೆ ಇತ್ತಂದ್ರ ನಾ ಕೈ ಕಡದು ಕೊಡ್ತಾ ಅಂದ. ಹೌದು. ಕಪ್ಪಿ ಒಂದು ವೇಳೆ ಹೊಂಡ್ಲಿಲ್ಲ ಅಂದ್ರೆ ನೀ ಏನು ಮಾಡ್ತಿ ಅಂದಾಗ ಮಗ ಹೇಳ್ತಾನ, ನನ್ನ ಚೆಂಡ ಕಡದು ಕೊಡ್ತೇಳಿ ಅಪ್ಪಗೆ ಸವಾಲು ಹಾಕದ. ಹಾ ಹಾ, ಪರೀಕ್ಷೆ ಆಗಲಿ ಅಂದ. ತಾಯಿ ಕಡೆ ನನ್ನ ಕೈಯಾಗ ಸುತ್ತಿಗೆ ಅಂದ. ಸುತ್ತಿಗೆ ಚೆನ್ನಿ ತಗೊಂಡು ಆ ಚೆನ್ನಕೇಶವ ಮೂರ್ತಿ ಏನ ಕಲಿತ್ತು ಮ್ಯಾಗಿನ ಹಿಡಿದ ಕಟ್ಕೋತ ಹೊಂಕಳ್ತನ ಬಂದ್ರು. ಅದೇ ಅವ ಹೊಂಕಳ್ತನ ಬಿಡಿತಾನ, ಹೊಂಕಳ ಡುಬ್ ಆವಾಜ ಮಾಡ್ಲಗತ್ತು. ಮ್ಯಾಗ ಕಲ್ಲೆಲ್ಲ ಚಂದ್ ಆವಾಜ ಮಾಡ್ಕೊತ ಬಂದದ. ಹೊಂಕಳ ಬಲ್ಲಿ ಡುಬ್ ಆವಾಜ ಮಾಡಾನ. ಚನ್ನಿ ಹಚ್ಚಿ ಸುತ್ತಿಗೆಲಿ ಹೊಡೆದು ಬಿಟ್ಟ. ಒಳಗ ಕಪ್ಪಿತ್ತು ಬಂಧುಗಳೇ. ಹೌದು. ತಕ್ಷಣ ಕೈ ಕಡ್ಕೊಂಡು ಬಿಟ್ಟ ಯಾರು? ಜಕಣಾಚಾರಿ.
ಜಕಣಾಚಾರಿ ತಕ್ಷಣ ಕೈ ಕಡ್ಕೊಂಡು ಬಿಟ್ಟ ಏನ ಹಾತೈತಿದ ಮಾತಂದ್ರು ಅಲ್ಲಿ ಪರಿಚಯ ಇತ್ತು. ನೀ ಯಾರ ಮಗ ಅಂತೇಳಿ ಕೇಳಿದಾಗ ಜಕಣಾಚಾರಿ ಯಾರಿಗೆ ತನ್ನ ಕೂನ್ ಹೇಳಿತ್ತಲ್ಲ, ನಾ ಅಮರ ಶಿಲ್ಪಿ ಜಕಣಾಚಾರ್ಯನ ಮಗ ಡಂಕಣಾಚಾರ್ಯ ಅಂತ ಹೇಳದ ಬಂಧುಗಳೇ. ಹೌದು. ಅವಾಗ ಹೇಳತ್ತಾರ ಅವ್ರು ಏನ್ ಹೇಳಿದ್ರು, ಅಪ್ಪ ಅನೇಕ ಇಲ್ಲಿ ತನ ಕಲಾ ಮಾಡಿದ ನನ್ನ ಕಲದಾಗ ದೋಷ ಯಾರೂ ತೆಗೆದಿತ್ತಲ್ಲ, ಇವತ್ತು ಇಂಥ ಮಹಾದ್ವಾರದಾಗ ಈ ಕಲೆದೊಳಗ ದೋಷ ತೆಗೆದಿದೆ ಅಂದ್ರ ನನಕ್ಕಿಂತ ನೀ ಹಚ್ಚಿದ್ದೇಳಿ ಮಗನಿಗೆ ಅಪ್ಪ ಕೈ ಜೋಡಿಸ್ಯಾನ ಬಂಧುಗಳೇ. ಹೌದು. ಮಗನಿಗೆ ಅಪ್ಪ ಕೈ ಜೋಡಿಸ್ಯಾನ. ಮಂಡಗೈ ಮ್ಯಾಗ ಮತ್ತೊಂದು ಚೆನ್ನಕೇಶವ ಮೂರ್ತಿ ನಿರ್ಮಾಣ ಮಾಡ್ಬೇಕಂದ್ರ ಮಗ ಅಪ್ಪಗ ಪ್ರತಿ ಚೆನ್ನಿ ಏಟ ಆ ಕಲ್ಲಿಗೆ ಬೀಳುವಾಗ ಮಗ ಸಹಾಯ ಮಾಡ್ತಿದ್ದ ಅಪ್ಪಗ. ಅದೇ ಒಂದು ಜಕಣಾಚಾರ್ಯರ ನಿರ್ಮಾಣ ಮಾಡದಂತ ಒಂದು ಚೆನ್ನಕೇಶವ ಮೂರ್ತಿ ಒಂದು ಆಶೀರ್ವಾದದಿಂದ ಕೈಯ ಕಡದಂತ ಕೈಯ ಹೊಳಿ ಬತ್ತು ಜಗತ್ತದಾಗ ಅವನಿಗೆ ಅಮರ ಶಿಲ್ಪಿ ತಿಳಿಬಿರಿದು ಬಂದದ ಬಂಧುಗಳೇ. ಹೌದು. ಏನದಂದದ ಅಮರ ಶಿಲ್ಪಿ ತಿಳಿಬಿರೋದು ಬಂದಾದ. ಹೌದು. ಯಪ್ಪ ಅಲ್ಲೇ ನಿನಗೆ ಕೈ ಕಡ್ದಿದ, ನಾ ಕಡ್ದಿಲ್ಲ, ನೀ ಅಲ್ಲೇ ಸೋತಾವಿ ಇದ್ದಿ. ಏನ್ ಹೇಳಿದೆ ಅಲ್ಲಿ ನನಗ ಮೂರ್ತಿ ಒಳಗ ದೋಷ ಇಲ್ಲ ಅಂತ ಹೇಳಿದೆ, ಅಲ್ಲಿ ದೋಷ ತೆಗೆದಿದ. ಮತ್ತ ಹಿನ ಏನ್ ಮಾಡ್ಬೇಕು ನಿನಗ? ಮೂರ್ತಿ ಒಳಗ ದೋಷ ತೆಗೆದಿದಿಲ್ಲ. ಅದರಂತೆ ಇಲ್ಲಿ ಅಪ್ಪನ ತಲೆ ಒಳಗ ಏನ ಬಂದದ್ರಿ? ಏನ್ರಿಪ್ಪ? ಮಗ ಬಹಳ ಸಾಲಿ ಕಲ್ತಾನ. ಮಗ ಬಹಳ ಸಾಲಿ ಕಲ್ತಾನ. ಹೌದು. ಮಗನ ಹಿಂದ 30 ವರ್ಷನ ಹಿಂದ ಮೊಬೈಲ್ ಇದ್ದು ನೆಟ್ ಇತ್ತು. ನಿಮ್ಮವ್ ಹೇಳ್ತಿಳು ಹಳ್ಯಾಗ ನೆಟ್ ಅಂದ. ಯಪ್ಪ ಇದೇ ನಮ್ಮ ಯಾವ ಶಿರ್ವಾಳ ಊರ ಅಕ್ಕಲಕೋಟ ತಾಲೂಕಂದ ನಿನ್ನ ಸಸಿ ಹೇಳ್ಯಾನಿದು. ಶಿರ್ವಾಳ ಗ್ರಾಮ ಇದು, ಅಚ್ಚಗಾಯಿ ಗ್ರಾಮ, ಅಕ್ಕಲಕೋಟ ತಾಲೂಕು ಅಂದಿದೆ ಅಂದ್ರೆ ಅಲ್ಲಿ ನಿನ್ನ ಸಸಿ ಹೇಳ ನಿನಗ. ಹೌದು. ಏನು ಹೂಡಿದೆ ಆಟಿದು? ಜಗತ್ತದಾಗ ಕಲತವ್ರು ದೊಡ್ಡವರು. ಹೌದು. ನನ್ನ ವಾದದ ಎದಿ ತಟ್ಟಿ ಹೇಳ್ತಾ ಬಂಧುಗಳೇ, ಜಗತ್ತದಾಗ ಕಲ್ತವ್ರು ದೊಡ್ಡವರು. ಒಂದು ಈ ಸದ್ದ ಈಗಿನ ಕಾಲಮಾನದಾಗ ಪ್ರತಿಯೊಬ್ಬರು 2 ವೀಲರ್ 4 ವೀಲರ್ ದೊಡ್ಡ ವಾಹನ ತಗೊಂಡು ಹೋಗ್ತೀರಿ ಅಂದ್ರೆ ಬಂಧುಗಳೇ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಹತ್ತದ. ಹೌದು. ಒಂದು ಆಕ್ಸಿಡೆಂಟ್ ಆಯ್ತಂದ್ರೆ ಅವನ ಬಲ್ಲಿ ಲೈಸೆನ್ಸ್ ಇತ್ತಂದ್ರೆ ಬಿಡಿರ್ತಾರ. ಸುಮ್ಮ ಅಟ್ಟೆ ಅಡವಿದಾಗ ಕೆಲಸ ಮಾಡವನಿಗೆ ಲೈಸೆನ್ಸ್ ಅದ ಇಲ್ಲ ಇಲ್ಲ ಮಗನ ನಡಿ ಜೇಲಕ್ಕೆ ನಡಿ ಅತ್ತಾರ ಇಲ್ಲ ಹರಿ ಫೈಲ ಅತ್ತಾರ ಫೈನ್ ಹರಿಲಿಕ್ಕೆ ಹಚ್ತಾರ. ಜಗತ್ತದಾಗ ಕಲಿತವ್ರದಿಂದ ಅನೇಕ ಶೋಧನೆ 30 ವರ್ಷನ ಕತ್ತಿ ನನ್ನ ಮುಂದೆ ಹೇಳಗತ್ತಿದ. ಅದೇ ಕಾಲ ಉಳ್ದದ, ಈಗ ಫರಕ್ ಆಗ್ಯದ, ಕಾಲಮಾನ ಬದಲಾಗ್ಯದ. ಈ ಸತ್ತ ಇದು ಮಾಯಿಕದಿಂದ ಹಾಡ್ತೇವ್ ನಾವು, ಇಲ್ಲೆಲ್ಲ ತಾಸನಗಟ್ಲೆ ಮಾತಾಡ್ತೇವ್. ಇದು ಪುಣ್ಯ ಲೈನ್ ಶೋಧ ಮಾಡಿದ್ರು, ಮಾಯಿಕದ ಶೋಧ ಮಾಡಿದ್ರು. ಇದೆಲ್ಲ ಯಾರು ಮಾಡ್ಯಾರ? ಕಲ್ತವ್ರು. ಕಸ ತೆಗಿಯೋರು ಮಾಡಿರತ್ತಿ. ಕಸ ತೆಗಿಯೋರು ಮುಂದೆ ಹೊಂಟ್ರಂದ್ರೆ ಹೆಣ್ಮಕ್ಳು ಹಿಂದೆ ಯಾವಾಗ ಬೀಳ್ತಾಳ, ಹಳ್ಳ ಹೊಡೆದ ನಿಂದ್ರಲ್ಲ, ಸೌಕರ್ಯ ಅಂದ್ರೆ ಕೊಟ್ಟಂಗೆ ಕಾಣಿಸ್ತಾನಕ್ಕಿಗಿ ಅಟ್ ಒಟ್ಟು ಹೊಂಟಾಳ. ಹಿಂಗ ನಮ್ಮಲ್ಲಿ ಹಂಗಿಲ್ಲ. ಪ್ರತಿಯೊಂದು ಶೋಧ ಮಾಡೋರು ನಾವು ಕಲ್ತವ್ರು, ಹೌದಲ್ಲ? ಅದಕ್ಕೆ ಬಹಳ ಮಾತಾಡೋದು ಬೇಡ. 4 ನುಡಿ ಸತ್ಯ ಸುಂದರ ಚಾಲ ಹಾಡಿ ಆಯ್ತು. ಟೈಮ್ನು ಆಗ್ಲಿಕ್ಕೆ ಬಂದದ. ಇನ್ನ ಒಂದು 4 ಮಾತ ನಮ್ಮ ಅಪ್ಪನ ಬಾಯಿಲಿ ಅನೇನು ಮಾತಾಡ್ತಾನ ಕೇಳೋದದ. ಅದಕ್ಕೆ ಕೊನೆ ಇದೊಂದು 4 ನುಡಿ ಸತ್ಯ ಸುಂದರ ಚಾಲ ಹಾಡಿ ಟೈಮ್ನು ಆಗ್ಲಿಕ್ಕೆ ಬಂದದ. ಆಯ್ತಂದ್ರೆ ಮಹಾಮಂಗಲ ಮಾಡೋನು, ಇಲ್ಲಾಂದ್ರೆ ಒಂದು 4 ಮಾತ ಅಪ್ಪ ಮಾತಾಡ್ತಾನ. ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ತಮ್ಮಲ್ಲಿ ಕಳಕಳಿ ವಿನಂತಿ.